ಉದ್ದ ಕೂದಲಿಗೆ ಅಗಸೆ ಬೀಜ. ನಮಸ್ಕಾರ ಸ್ನೇಹಿತರೆ, ನಮ್ಮ ಚಾನಲ್ಗೆ ನಿಮಗೆಲ್ಲರಿಗೂ ಆರ್ಥಿಕ ಸ್ವಾಗತ. ನೀವು ಎಷ್ಟೇ ದುಬಾರಿ ಎಣ್ಣೆ ಹಚ್ಚಿದರೂ, ಎಷ್ಟೇ ಶಾಂಪು ಬಳಸಿದರೂ ಕೂದಲು ಉದುರುತ್ತಿದೆಯೇ? ಕೂದಲು ತೆಳ್ಳಗಾಗುತ್ತಿದೆಯೇ? ಕನ್ನಡಿಯಲ್ಲಿ ನೋಡಿದಾಗ ಹಿಂದೆ ಇದ್ದಷ್ಟು ದಟ್ಟವಾದ ಕೂದಲು ಈಗ ಇಲ್ಲ ಎಂದು ಅನಿಸುತ್ತಿದೆಯೇ? ಹಾಗಾದರೆ ಇಂದಿನ ವಿಡಿಯೋವನ್ನು ಕೊನೆಯವರೆಗೂ ತಪ್ಪದೇ ನೋಡಿ. ಇಂದು ನಾವು ಮಾತನಾಡುತ್ತಿರುವುದು ಒಂದು ಚಿಕ್ಕ ಬೀಜದ ಬಗ್ಗೆ. ಈ ಬೀಜ ಅಡುಗೆ ಮನೆಯಲ್ಲಿ ಸುಲಭವಾಗಿ ಸಿಗುತ್ತದೆ, ಆದರೆ ಇದರಲ್ಲಿರುವ ಪೋಷಕಾಂಶಗಳ ಬಗ್ಗೆ ಬಹಳ ಜನರಿಗೆ ಗೊತ್ತಿಲ್ಲ. ಆ ಬೀಜವೇ ಅಗಸೆ ಬೀಜ. ಸ್ನೇಹಿತರೆ, ಸಾಮಾಜಿಕ ಜಾಲತಾಣಗಳಲ್ಲಿ ಅಗಸೆ ಬೀಜ ತಿಂದರೆ ಕೆಲವೇ ದಿನಗಳಲ್ಲಿ ಸೊಂಟದವರೆಗೂ ಕೂದಲು ಬೆಳೆಯುತ್ತದೆ ಎಂದು ಹಲವು ಮಾತುಗಳು ಹರಿದಾಡುತ್ತವೆ. ಆದರೆ ನಿಜ ಏನು? ಅಗಸೆ ಬೀಜ ಕೂದಲಿಗೆ ಹೇಗೆ ಸಹಾಯ ಮಾಡಬಹುದು? ಇದನ್ನು ಹೇಗೆ ಸೇವಿಸಬೇಕು? ಹೇಗೆ ಜೆಲ್ ಮಾಡಿ ಬಳಸಬಹುದು? ಯಾರಿಗೆ ಎಚ್ಚರಿಕೆ ಬೇಕು? ಈ ಎಲ್ಲ ವಿಷಯಗಳನ್ನು ಸರಳವಾಗಿ ತಿಳಿದುಕೊಳ್ಳೋಣ. ಮೊದಲು ಅಗಸೆ ಬೀಜದಲ್ಲಿ ಏನಿದೆ ನೋಡೋಣ. ಅಗಸೆ ಬೀಜದಲ್ಲಿ ಒಮೆಗಾ 3 ಕೊಬ್ಬಿನ ಆಮ್ಲಗಳು, ಫೈಬರ್, ಪ್ರೋಟೀನ್, ವಿಟಮಿನ್ ಇ, ಜಿಂಕ್ ಮತ್ತು ಹಲವು ಖನಿಜಾಂಶಗಳು ಇವೆ. ಇವು ದೇಹಕ್ಕೆ ಅಗತ್ಯವಾದ ಪೋಷಕಾಂಶಗಳನ್ನು ದೇಹಕ್ಕೆ ಬೇಕಾದ ಪೋಷಣೆ ಸಿಕ್ಕಾಗ ಕೂದಲಿಗೆ ಆರೋಗ್ಯಕ್ಕೂ ಬೆಂಬಲ ಸಿಗಬಹುದು. ಕೂದಲು ಬೆಳೆಯುವುದು ಕೇವಲ ಎಣ್ಣೆ ಹಚ್ಚುವುದರಿಂದ ಮಾತ್ರ ಅಲ್ಲ, ನಮ್ಮ ದೇಹದ ಒಳಗಿನ ಆರೋಗ್ಯವೂ ಮುಖ್ಯ. ಅದಕ್ಕಾಗಿಯೇ ಪೌಷ್ಟಿಕ ಆಹಾರವೂ ಮುಖ್ಯ ಪಾತ್ರ ವಹಿಸುತ್ತದೆ. ಇನ್ನು ಅಗಸೆ ಬೀಜವನ್ನು ಹೇಗೆ ಬಳಸಬಹುದು? ಒಂದು ಪಾತ್ರೆಯಲ್ಲಿ 1 ಗ್ಲಾಸ್ ನೀರು ತೆಗೆದುಕೊಂಡು ಅದಕ್ಕೆ 2 ಚಮಚ ಅಗಸೆ ಬೀಜ ಹಾಕಿ 8 ರಿಂದ 10 ನಿಮಿಷ ಕುದಿಸಿ. ನಂತರ ಅದನ್ನು ಸೋಸಿದರೆ ಜೆಲ್ನಂತಹ ದ್ರವ ಸಿಗುತ್ತದೆ. ತಣ್ಣಗಾದ ಮೇಲೆ ಅದನ್ನು ಕೂದಲಿಗೆ ಹಚ್ಚಿ 30 ರಿಂದ 45 ನಿಮಿಷ ಬಿಟ್ಟು ನಂತರ ತೊಳೆಯಬಹುದು. ಕೆಲವರು ಇದನ್ನು ನೈಸರ್ಗಿಕ ಹೇರ್ ಜೆಲ್ನಂತೆಯೂ ಬಳಸುತ್ತಾರೆ. ಆದರೆ ನೆನಪಿಡಿ, ಇದನ್ನು ಒಮ್ಮೆ ಬಳಸಿದ ತಕ್ಷಣ ಫಲಿತಾಂಶ ಬರುತ್ತದೆ ಎಂದು ನಿರೀಕ್ಷಿಸಬೇಡಿ. ಕೂದಲಿನ ಆರೈಕೆಯಲ್ಲಿ ತಾಳ್ಮೆ ಮುಖ್ಯ. ಇದನ್ನು ಆಹಾರದಲ್ಲಿಯೂ ಸೇರಿಸಬಹುದು. 1 ಅಥವಾ 2 ಚಮಚ ಹುರಿದ ಅಗಸೆ ಬೀಜವನ್ನು ಪುಡಿ ಮಾಡಿ ಮೊಸರು, ಓಟ್ಸ್ ಅಥವಾ ಸಲಾಡ್ ಜೊತೆಗೆ ಸೇವಿಸಬಹುದು. ಆದರೆ ದಿನಕ್ಕೆ ಅತಿಯಾಗಿ ಸೇವಿಸಬೇಡಿ. ಹೆಚ್ಚು ತಿಂದರೆ ಕೆಲವರಿಗೆ ಹೊಟ್ಟೆಯ ತೊಂದರೆ ಉಂಟಾಗಬಹುದು. ಸಾಕಷ್ಟು ನೀರು ಕುಡಿಯುವುದು ಮುಖ್ಯ. ಸ್ನೇಹಿತರೆ, ಇನ್ನೊಂದು ಮುಖ್ಯ ವಿಷಯ, ಅಗಸೆ ಬೀಜ ತಿಂದರೆ ಎಲ್ಲರ ಕೂದಲು ಉದ್ದವಾಗಿ ಬೆಳೆಯುತ್ತದೆ. ಸಮತೋಲಿತ ಆಹಾರದ ಭಾಗವಾಗಿ ಇದನ್ನು ಸೇವಿಸಿದರೆ ಕೂದಲಿನ ಆರೋಗ್ಯಕ್ಕೆ ಬೆಂಬಲ ಸಿಗಬಹುದು. ಹಾಗಾಗಿ ಉತ್ತಮ ಫಲಿತಾಂಶಕ್ಕಾಗಿ ಪೌಷ್ಟಿಕ ಆಹಾರ ಸೇವಿಸಿ, ಸಾಕಷ್ಟು ನೀರು ಕುಡಿಯಿರಿ, ಸರಿಯಾದ ನಿದ್ರೆ ಮಾಡಿ, ತಲೆ ಚರ್ಮವನ್ನು ಸ್ವಚ್ಛವಾಗಿಡಿ, ಅತಿಯಾದ ಹೀಟ್ ಸ್ಟೈಲಿಂಗ್ ಮತ್ತು ಕಠಿಣ ರಾಸಾಯನಿಕ ಬಳಕೆಯನ್ನು ಕಡಿಮೆ ಮಾಡಿ. ಕೂದಲಿನ ಬುಡಕ್ಕೆ ಪೋಷಣೆ ನೀಡಲು ಸಹಾಯ ಮಾಡಬಹುದು. ಅಗಸೆ ಬೀಜದಲ್ಲಿರುವ ಪೋಷಕಾಂಶಗಳು ದೇಹಕ್ಕೆ ಅಗತ್ಯವಾದ ಪೋಷಣೆಯನ್ನು ಒದಗಿಸುತ್ತದೆ. ಸಮತೋಲಿತ ಆಹಾರದ ಭಾಗವಾಗಿ ಇದನ್ನು ಸೇವಿಸಿದರೆ ಕೂದಲಿನ ಬುಡದ ಆರೋಗ್ಯಕ್ಕೆ ಬೆಂಬಲ ಸಿಗಬಹುದು. ಪಾಯಿಂಟ್ ನಂಬರ್ 2, ಕೂದಲು ಉದುರುವುದನ್ನು ಕಡಿಮೆ ಮಾಡಲು ಸಹಾಯ ಮಾಡಬಹುದು. ಪೋಷಕಾಂಶಗಳ ಕೊರತೆಯಿಂದ ಕೆಲವರಲ್ಲಿ ಕೂದಲು ಉದುರಬಹುದು. ಅಗಸೆ ಬೀಜವು ಪೌಷ್ಟಿಕ ಆಹಾರದ ಭಾಗವಾಗಿದ್ದರೆ ಕೆಲವು ಮಂದಿಯಲ್ಲಿ ಕೂದಲಿನ ಆರೋಗ್ಯಕ್ಕೆ ಸುಧಾರಿಸಲು ಸಹಾಯವಾಗಬಹುದು. ಪಾಯಿಂಟ್ ನಂಬರ್ 3, ಕೂದಲಿಗೆ ಹೊಳಪು ಬರಲು ಸಹಾಯ ಮಾಡಬಹುದು. ಒಮೆಗಾ 3 ಕೊಬ್ಬಿನ ಆಮ್ಲಗಳು ಕೂದಲಿನ ಒಣತನ ಕಡಿಮೆಯಾಗಲು ನೆರವಾಗಬಹುದು. ಇದರಿಂದ ಕೂದಲು ಮೃದುವಾಗಿ ಮತ್ತು ಹೊಳಪಿನಿಂದ ಕಾಣಬಹುದು. ಪಾಯಿಂಟ್ ನಂಬರ್ 4, ತಲೆಚರ್ಮದ ಆರೋಗ್ಯಕ್ಕೆ ಬೆಂಬಲ.
ಆರೋಗ್ಯಕರ ತಲೆಚರ್ಮವು ಆರೋಗ್ಯಕರ ಕೂದಲಿಗೆ ಮುಖ್ಯ. ಅಗಸೆ ಬೀಜದಲ್ಲಿರುವ ಕೆಲವು ಪೋಷಕಾಂಶಗಳು ತಲೆಚರ್ಮದ ಆರೋಗ್ಯಕ್ಕೆ ಸಹಾಯ ಮಾಡಬಹುದು. ಪಾಯಿಂಟ್ ನಂಬರ್ 5, ಕೂದಲು ತುಂಡಾಗುವುದನ್ನು ಕಡಿಮೆ ಮಾಡಲು ಸಹಾಯ ಮಾಡಬಹುದು. ಸರಿಯಾದ ಪೋಷಕಾಂಶಗಳು ದೊರೆತರೆ ಕೂದಲು ಗಟ್ಟಿಯಾಗಲು ಮತ್ತು ಸುಲಭವಾಗಿ ಮುರಿಯದಂತೆ ಇರಲು ಸಹಾಯವಾಗಬಹುದು. ಇಂದಿನ ವಿಡಿಯೋ ನಿಮಗೆ ಉಪಯುಕ್ತವಾಗಿದ್ದರೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರು ಮತ್ತು ಕುಟುಂಬದವರ ಜೊತೆ ಹಂಚಿಕೊಳ್ಳಿ. ಇಂತಹ ಆರೋಗ್ಯ ಮತ್ತು ಉಪಯುಕ್ತ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.